ನಮಸ್ತೆ. ನನ್ನ ಹೆಸರು ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾರೆ. ಇಲ್ಲೊಂದು ಬಡ ಕುಟುಂಬ, ರೈತ ಕುಟುಂಬ. ಅವ್ರ ಮನೆಯಲ್ಲಿ ಒಂದು ಹಸುವಿಗೆ ಹುಲ್ಲು ಹಾಕ್ಲಿಕ್ಕೆ ಸಹಿತ ಅವರಿಗೆ ಕಷ್ಟ, ಅಷ್ಟೊಂದು ಬಡತನ. ಅದಕ್ಕೆ ಆ ಮನೆಯ ತಾಯಿ ಮುಂಜಾನೆದ್ದು ಕೂಡ ಹಸುವಿಗೆ ಮೈ ತೊಳೆದು ಎಲ್ಲ ಕುಂಕುಮ ಹಚ್ಚಿ ಅದಕ್ಕೆ ಪಾದಕ್ಕೆ ನಮಸ್ಕಾರ ಮಾಡಿ ದಿವಸ ಹೇಳ್ತಿರ್ತಾಳೆ, ನೀನು ನಮ್ಮ ಮನೆ ದೇವರಿದ್ದಂಗೆ, ನಮ್ಮ ಪಾಲಿನ ದೇವರಿದ್ದಂಗೆ ಅಂಥೇಳಿ ಅಷ್ಟೆಲ್ಲ ಪೂಜೆ ಮಾಡಿ ಅದನ್ನು ಹೊರಗಡೆ ಕಳಿಸ್ತಾಳೆ ಹುಲ್ಲು ಮೇಯಲಿಕ್ಕೆ. ಅದು ಹೊರಗಡೆ ಹೋಗಿ ಎಲ್ಲ ಕಡೆ ಅಡ್ಡಾಡಿ ಹುಲ್ಲು ಮೇಯ್ದು ಬರುತ್ತೆ. ಸಂಜೆ ಹೊತ್ತಿಗೆ ವಾಪಸ್ ಬಂದಾಗ ಮತ್ತೆ ಪುನಃ ಅದ್ರ ಕಾಲು ತೊಳೆದು ಪುನಃ ನಮಸ್ಕಾರ ಮಾಡ್ತಾಳೆ. ಮತ್ತೆ ಹೇಳ್ತಾಳೆ, ನೀನು ನನ್ನ ಪಾಲಿನ ದೇವರು ಅಂಥೇಳಿ. ಹೀಗೆ ನಡೀತಾ ಇರುತ್ತೆ. ಅದಕ್ಕೆ ಹೊರಗಡೆ ಹೋದಾಗ ಸಹಿತ ಸಾಕಷ್ಟು ಹುಲ್ಲು ಸಿಗ್ತಿರಲ್ಲ. ಒಂದು ದಿವಸ ಏನು ಮಾಡುತ್ತೆ ಅದು, ಊರು ಹೊರಗೆ ಭಾಳ ದೂರ ಊರಿನ ಅಂಚಿನ ಒಂದು ಕಾಡಿನಲ್ಲಿ ಹೋದಾಗ ಸಾಕಷ್ಟು ಹುಲ್ಲು ಅಲ್ಲಿ ಕಾಣಿಸುತ್ತೆ. ಅದಕ್ಕೆ ಹೊಟ್ಟೆ ತುಂಬ ಮೇಯ್ದು ವಾಪಸ್ ಮನೆಗೆ ಬಂದಾಗ ಅವತ್ತು ದಿನದಕ್ಕಿಂತ ಒಂದು 2 ಲೀಟ್ರ್ ಹಾಲನ್ನು ಹೆಚ್ಚು ಕೊಡುತ್ತೆ. ಆ ಮನೆಯ ತಾಯಿಗೆ ಭಾಳ ಖುಷಿ ಆಗುತ್ತೆ. ಆಕೆ ಮತ್ತೆ ಪುನಃ ಹೇಳ್ತಾಳೆ, ನೀನು ನಮ್ಮ ಪಾಲಿನ ದೇವರು ಅಂಥೇಳಿ ಪುನಃ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಮತ್ತೆ ಮರುದಿವಸ ಅದು ಕಾಡಿಗೆ ಹೋಗುತ್ತೆ ಹುಲ್ಲು ಮೇಯಲಿಕ್ಕೆ. ಆವಾಗ ಕಾಡಿನಲ್ಲಿರ್ತಕ್ಕಂಥ ಇನ್ನೊಂದು ಹಸು ಅದಕ್ಕೆ ಭೇಟಿ ಆಗುತ್ತೆ. ಅದು ಹೇಳುತ್ತೆ, ಅಲ್ಲ ನೀನು ಅಷ್ಟು ದೂರಿಂದ ಇಲ್ಲಿಗೆ ಬರ್ತಿದ್ದಿ, ಶ್ರಮ ಪಡ್ತಿದ್ದಿ, ಮತ್ತು ಹುಲ್ಲು ಮೇಯ್ದು ಮತ್ತೆ ವಾಪಸ್ ಹೋಗ್ತಿದ್ದಿ, ಇಲ್ಲೇ ಇದ್ಬಿಡು, ಯಾಕೆ ನೀನು ಇಷ್ಟೊಂದು ಶ್ರಮ ಪಡ್ತಿ? ಸಾಕಷ್ಟು ನಿನಗೆ ಆಹಾರ ಸಿಗುತ್ತೆ, ಯಾರು ಏನೂ ಮಾಡಲ್ಲ. ಮೊದಲೇನು ಮಾಡ್ತಿತ್ತು, ಅದು ಬೇರೆ ಹುಲ್ಲು ಮೇಯಲಿಕ್ಕೆ ಯಾವುದೋ ಒಂದು ಹೊಲಕ್ಕೆ ಹೋಗ್ತಿತ್ತು. ಹೊಲಕ್ಕೆ ಹೋದಾಗ ಹುಲ್ಲು ಮೇಯ್ತಿರ್ಬೇಕಾದ್ರೆ ಆ ಹೊಲದ ಮಾಲೀಕ ಅದಕ್ಕೆ ಹೊಡೆದು ಹೊರಗೆ ಕಳಿಸ್ತಿದ್ದ. ಇನ್ನೊಂದು ಹೊಲಕ್ಕೆ ಹೋಗ್ತಿತ್ತು, ಮತ್ತು ಅಲ್ಲಿಯೂ ಇದೇ ಹಣೆ ಬರ ಆಗ್ತಿತ್ತು. ಅದಕ್ಕೆ ಆ ಕಾಡಿನಲ್ಲಿರ್ತಕ್ಕಂಥ ಹಸು ಹೇಳುತ್ತೆ, ಇಲ್ಲಿನ ಯಾರು ಹೊಡೆಯೋರಿಲ್ಲ ಬಿಡೆಯೋರಿಲ್ಲ, ಆರಾಮಾಗಿ ಖುಷಿಯಾಗಿ ಇದ್ದು ಇನ್ನು ಹುಲ್ಲು ಮೇಯ್ಬೋದು. ಯಾಕೆ ಸುಳ್ಳೆ ಖಾಲಿ ಉಪ್ರಾಟಿ, ಅಷ್ಟು ದೂರಿಂದ ಬಂದು ಮತ್ತೆ ಪುನಃ ವಾಪಸ್ ಯಾಕೆ ಮನೆಗೆ ಹೋಗ್ತೀವಿ ಅಂತ. ಅವ್ರಿಗೂ ನಿಮ್ಮ ಮನೆಯವ್ರಿಗೂ ಏನೋ ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದಲ್ಲ ಹುಲ್ಲು. ಆವಾಗ ಹಸು ಹೇಳುತ್ತೆ, ಹೌದು ಖರೇ, ನಮ್ದು ಮನೆಯವರು ಬಡವರು ಅನ್ನೋದು ಗೊತ್ತು, ಎಲ್ಲ ಗೊತ್ತು. ಆದರೆ ದಿವಸ ನಾನಿಲ್ಲಿ ಬರಬೇಕಾದ್ರೆ ಆ ತಾಯಿ ನನಗೆ ಸ್ನಾನ ಮಾಡಿಸಿ ಕುಂಕುಮ ಹಚ್ಚಿ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನೀನು ನನ್ನ ಪಾಲಿನ ದೇವರು ಅಂತ ಹೇಳ್ತಿರ್ಬೇಕಾದ್ರೆ, ಪ್ರೀತಿಯಿಂದ ಹೇಳ್ತಿರ್ಬೇಕಾದ್ರೆ, ಮತ್ತು ವಾಪಸ್ ಹೋದಾಗೂ ಸಹಿತ ನೀನು ನನ್ನ ಪಾಲಿನ ದೇವರು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟು ಪ್ರೀತಿಯಿಂದ ನಾನು ಹೇಗೆ ಹೋಗೋದು ಬಿಡಲಿ, ನಾನು ವಾಪಸ್ ಹೋಗಬೇಕು. ನನಗೆ ಹೊಟ್ಟೆಗೆ ಊಟ ಇರಲಿಲ್ಲ ಅಂದ್ರೆ ಚಿಂತಿಲ್ಲ, ಆ ಪ್ರೀತಿಯ ಮಾತಿಗೆ ನಾನು ವಾಪಸ್ ಹೋಗಬೇಕು ಅಂತ ಹೇಳುತ್ತೆ. ಅದರ ಸಂದೇಶ ಏನಂತ, ನಾವು ನಮ್ಮ ಬಂಧು ಬಳಗ ಇರ್ಬೋದು, ಅಣ್ಣ ತಮ್ಮಂದಿರ್ಬೋದು, ಅಕ್ಕ ತಂಗಿಯಂದಿರಿರ್ಬೋದು, ಗೆಳೆಯರಿರ್ಬೋದು, ಅವರ ಒಂದು ಒಳ್ಳೆಯ ಮಾತಿಗಾಗಿ ಹಾತೊರಿತಾ ಇರ್ತೀವಿ. ಅವರು ಸಹಿತ ನಮ್ಮ ಒಳ್ಳೆಯ ಮಾತಿಗಾಗಿ ಕಾಯ್ತಾ ಇರ್ತಾರೆ. ಅವರ ಇಚ್ಛೆಯನ್ನು ಪೂರೈಸೋದು ನಮಗೆಲ್ಲರದ್ದು ಜವಾಬ್ದಾರಿ. ಅಲ್ಲೇ ಅನ್ನೋದು ಇದು ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನದಿಂದ ಆಯ್ದುಕೊಂಡಂಥ ಒಂದು ಭಾಗ. ನಮ್ಮದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.